ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇತ್ತೀಚೆಗೆ ಐಟಿ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನು ಮನೆಗೆ ಕಳಿಸ್ತಾ ಇರೋದು ಆತಂಕದ ವಿಷಯ. ಹಲವರ ಕನಸಿನ ಉದ್ಯೋಗಗಳು ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ತಾ ಇವೆ. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ನೂತನ ತಂತ್ರಜ್ಞಾನ ಅದ್ಭುತ ವೇಗದಲ್ಲಿ ಉದ್ಯಮಗಳನ್ನು ಬದಲಾಯಿಸ್ತಾ ಇದೆ. ಡೇಟಾ ನಿರ್ವಹಣೆ, ಗ್ರಾಹಕ ಸೇವೆ ಇವೆಲ್ಲವನ್ನು ತಂತ್ರಜ್ಞಾನ ತಾನೇ ಮಾಡಬಲ್ಲಷ್ಟು ಬಲಿಷ್ಠವಾಗಿದೆ. ಇದರ ಪರಿಣಾಮವಾಗಿ ಮಾನವ ಶ್ರಮದ ಅಗತ್ಯ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಹೆಚ್ಚು ಕಂಪನಿಗಳು ಆಟೋಮೇಷನ್ ಕೆಲಸದ ಮೊರೆ ಹೋಗಿವೆ. ಇದರ ಪರಿಣಾಮವೇ ಲೇ ಆಫ್ ಆಗ್ತಾ ಇದೆ. IBM, ಗೂಗಲ್, ಅಮೆಜಾನ್, ಮೇಟಾ, ಸ್ಪಾಟಿಫೈ ಮುಂತಾದ ದೊಡ್ಡ ಟೆಕ್ ಕಂಪನಿಗಳು ಸಹ ತಮ್ಮ ಸಿಬ್ಬಂದಿ ಸಂಖ್ಯೆಯನ್ನು ಕಡಿಮೆ ಮಾಡುವ ದಿಕ್ಕಿನಲ್ಲಿ ಕ್ರಮ ಕೈಗೊಂಡಿವೆ. ಇತ್ತೀಚಿನ ವರದಿಗಳ ಪ್ರಕಾರ ಈ ವರ್ಷದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಮನೆಗೆ ಕಳಿಸಿದ್ದಾರೆಂಬ ಮಾಹಿತಿ ಇದೆ. ಈಗ ಒರಾಕಲ್ ಕಂಪನಿಯ ಸರದಿ. ಒರಾಕಲ್ ವಿಶ್ವದ ಅತ್ಯಂತ ದೊಡ್ಡ IT ಕಂಪನಿಗಳಲ್ಲಿ ಒಂದು. ಈಗ ಒರಾಕಲ್ ತನ್ನ ಇಂಡಿಯನ್ ಟೀಮ್ನ 10% ಉದ್ಯೋಗಿಗಳನ್ನು ವಜಾ ಮಾಡಲು ಮುಂದಾಗಿದೆ. ಹಾಗೆಯೇ ಅಮೆರಿಕ ಮತ್ತು ಕೆನಡಾದಲ್ಲಿರೋ ಉದ್ಯೋಗಿಗಳನ್ನು ಕೂಡ ಕೆಲಸದಿಂದ ತೆಗೆದುಹಾಕೋ ಪ್ರಕ್ರಿಯೆ ಶುರುವಾಗಿದೆ. ಅದರಲ್ಲೂ ಸಾಫ್ಟ್ವೇರ್ ಡೆವಲಪರ್ಗಳೇ ಹೆಚ್ಚು ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ವರದಿಯಾಗಿದೆ. ಇನ್ನು ಭಾರತೀಯರ ವಜಾ ಮಾಡಲು ಕಾರಣ ಏನು ಅಂತ ನೋಡೋದಾದರೆ, ಅಮೆರಿಕಾದಲ್ಲಿರೋ ಕಂಪನಿ ಒರಾಕಲ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಇದರಲ್ಲಿ ಕೆಲಸ ಮಾಡ್ತಾ ಇರೋ 10% ಭಾರತೀಯ ಉದ್ಯೋಗಿಗಳನ್ನು ವಜಾ ಮಾಡಲಾಗ್ತಾ ಇದೆ. ಉದ್ಯೋಗ ಕಡಿತವು ಪುನರ್ರಚನೆಯ ಭಾಗವಾಗಿದೆ ಅಂತ ಕಂಪನಿ ಹೇಳಿದೆ. ಇನ್ನೊಂದೆಡೆ H1B ವೀಸಾಗಳ ವಿತರಣೆ ಕಡಿಮೆ ಮಾಡುವುದಕ್ಕಾಗಿ ಮತ್ತು ಅಮೆರಿಕದ ನೀತಿ ಭಾರತೀಯರ ವಜಾಗೊಳಿಸಲು ಕಾರಣ ಅಂತ ಮಾಧ್ಯಮ ವರದಿಗಳು ಹೇಳಿವೆ. ಈಗಾಗಲೇ ಭಾರತದಲ್ಲಿರುವ ಒರಾಕಲ್ನ ಉದ್ಯೋಗಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಆದರೆ ಇನ್ನು ಅಮೆರಿಕದಲ್ಲಿರೋ ಉದ್ಯೋಗಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿಲ್ಲ. ಇನ್ನು ಕೆನಡಾದಲ್ಲಿರೋ ಉದ್ಯೋಗಿಗಳಿಗೆ ಈ ವಾರವೇ ಮಾಹಿತಿ ನೀಡುವ ಸಾಧ್ಯತೆ ಇದೆ. ಇದು ಬೇರೆ ಕಂಪನಿಗಳ ಉದ್ಯೋಗಿಗಳ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒರಾಕಲ್ ಇಂಡಿಯಾದಲ್ಲಿ ಒಟ್ಟು 28ರಿಂದ 30 ಸಾವಿರ ಉದ್ಯೋಗಿಗಳಿದ್ದಾರೆ. ಹಾಗೆಯೇ ಜಾಗತಿಕವಾಗಿ ಅಂದಾಜು 1.67 ಲಕ್ಷ ಮಂದಿ ಉದ್ಯೋಗಿಗಳಿದ್ದಾರೆ. ಹಲವು ವರ್ಷಗಳಿಂದ ಭಾರತವೇ ಒರಾಕಲ್ ಕಂಪನಿಗೆ ಪ್ರಮುಖ ನೆಲೆಯಾಗಿತ್ತು. ಈಗ ಭಾರತದಲ್ಲಿ ಅಂದಾಜು 3,000 ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುವುದು ನಿಶ್ಚಿತವಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎಲ್ಲರ ಮೊದಲ ಆಯ್ಕೆಯಾಗಿದೆ. ಕಂಪನಿಗಳಿಗೆ ಇದು ವೇಗ, ಬದ್ಧತೆ ಮತ್ತು ವೆಚ್ಚ ಕಡಿತ ಎಂಬ 3 ಲಾಭಗಳನ್ನು ಒದಗಿಸ್ತಾ ಇದೆ. ಸಣ್ಣ ಕಂಪನಿಗಳು ಕೂಡ ಇತ್ತೀಚೆಗೆ ಯಾವುದೇ ಕಾರಣವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇವೆ. ಒರಾಕಲ್ ಕೂಡ AI ಹೆಚ್ಚು ಹೂಡಿಕೆ ಮಾಡುವ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬಂದಿದೆ. ಕೃತಕ ಬುದ್ಧಿಮತ್ತೆ ಬಳಕೆ ಜಾಸ್ತಿ ಮಾಡಲು ಮತ್ತು ಇಂಜಿನಿಯರ್ ಸೇರಿದಂತೆ ಎಲ್ಲ ವಿಭಾಗದ ಕೆಲಸಗಾರರ ಉದ್ಯೋಗ ಕಡಿತ ಮಾಡಲು ಮುಂದಾಗಿದೆ ಅಂತ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಯೊಂದು ವರದಿ ಮಾಡಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.